ನಮಸ್ಕಾರ. ನೀವೇನಾದರೂ ಬೇರೆಯವರಿಗೆ ಸಾಲ ಕೊಟ್ಟರೆ ಖಂಡಿತವಾಗ್ಲೂ ಬೇಗ ನಿಮಗೆ ದರಿದ್ರ ಬಂದ್ಬಿಡುತ್ತೆ. ಮತ್ತು ಸಾಲುಗಳು ಇಸ್ಕೊಂತಿರ್ತೀರ ಬೇರೆಯವ್ರ ಹತ್ರ. ಸಾಲ ಇಸ್ಕೊಳೋರ್ಗೂ ಬೇಗ ದರಿದ್ರ ಬಂದ್ಬಿಡುತ್ತೆ ಖಂಡಿತವಾಗ್ಲೂ. ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಅಂದ್ಕೊಬೋದು ಇದು ಹೆಂಗೆ ಸಾಧ್ಯ ಅಂತ. ಹಂಗಾದರೆ ಬ್ಯಾಂಕ್ನಲ್ಲಿ ನಾವು ಸೈಟ್ ತಗೊಳಕ್ಕೆ, ಮನೆ ಕಟ್ಟೋಕ್ಕೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ, ಹೈಯರ್ ಎಜುಕೇಷನ್ಸ್ಗಳಿಗೆ ಮತ್ತು ನಾವು ಸಾಲ ಮಾಡ್ತೀವಲ್ಲ, ಸಾಲ ತಗೊತೀವಲ್ಲ, ಮತ್ತು ಹಂಗಾದರೆ ಬ್ಯಾಂಕ್ನವ್ರಿಗೇನು ದರಿದ್ರ ಬಂದ್ಬಿಡುತ್ತಾ ಅಂತ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತೆ ಖಂಡಿತವಾಗ್ಲೂ. ಹೌದು ತಾನೇ? ಬಟ್ ಅವರು ಎಲ್ಲ ಡಾಕ್ಯುಮೆಂಟೇಷನ್ ಇಸ್ಕೊಂಡು ಪರಿಶೀಲನೆ ಮಾಡಿ ನಿಮಗೆ ಕೊಡೋದು ಸಾಲ. ಸುಮ್ಮನೆ ಕೊಡಲ್ಲ. ನೀವು ವಾಪಸ್ಸು ಸಾಲ ತೀರ್ಸೋ ಕೆಪಾಸಿಟಿ ನಿಮಗಿದ್ದರೆ ಮಾತ್ರ ಬ್ಯಾಂಕ್ನವರು ನಿಮಗೆ ಸಾಲ ಕೊಡ್ತಾರೆ. ಇಲ್ಲ ಅಂದರೆ ಅಷ್ಟು ಬೇಗ ನಿಮಗೆ ಸಾಲ ಕೊಡಲ್ಲ. ಒಂದು ಮೊಬೈಲ್ ತಗೊಳಕ್ಕೂ ಸಾಲ ಸಿಗುತ್ತೆ, ಕಾರ್ ತಗೊಳಕ್ಕೂ, ವೆಹಿಕಲ್ಗಳು ತಗೊಳಕ್ಕೆ, 2 ವೀಲರು 4 ವೀಲರ್ ತಗೊಳಕ್ಕೂ ಸಾಲ ಸಿಗುತ್ತೆ ಇವತ್ತು. ಹೌದಾ? ಕೊಡಬೇಕಾದ್ರೆ ಅವರೆಲ್ಲ ಡೀಟೇಲ್ಸ್ಗಳು ರೆಕಾರ್ಡ್ ಇಸ್ಕೊಂಡೇ ನಿಮಗೆ ಕೊಡ್ತಾರೆ. ಸುಮ್ಮನೆ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಬ್ಯಾಂಕ್ನವ್ರು ಕೊಡಲ್ಲ. ಪಕ್ಕಾ ರೆಕಾರ್ಡ್ಸ್ ಇಸ್ಕೊಂಡು ನಿಮ್ಮ ಹತ್ರ ಹೇಗೆ ವಸೂಲಿ ಮಾಡಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ಬ್ಯಾಂಕ್ನವರಿಗೆ ದರಿದ್ರ ಬರೋದಿಲ್ಲ. ಬಟ್ ಇಲ್ಲಿ ಮನುಷ್ಯ ಏನು ಮಾಡ್ತಾನೆ, ಎಸ್ಪೆಷಲಿ ಬೇರೆಯವರು ಸಡನ್ನಾಗಿ ಬಂದುಬಿಡ್ತಾರೆ ನಿಮ್ಮ ಹತ್ರ. ರಾತ್ರಿ ಬಂದುಬಿಡೋದು, ಯಾವಾಗೋ ಸಾಲಕ್ಕೆ ಬಂದುಬಿಡ್ತಾರೆ. ಅರ್ಜೆಂಟು ಸೈಟ್ ತೊಗೊತಿದ್ದೀನಿ, ಒಂದು 5 ಲಕ್ಷ ಕಡಿಮೆ ಇತ್ತು, ಮನೆ ಕಟ್ಟಿಸ್ತಿದ್ದೆ, ಒಂದು 10 ಲಕ್ಷ ಕಡಿಮೆ ಇತ್ತು, 20 ಲಕ್ಷ ಕಡಿಮೆ ಇತ್ತು, ಒಂದು 2 ಲಕ್ಷ ಕಡಿಮೆ ಇತ್ತು, ಮಗನಿಗೆ ಹೈಯರ್ ಎಜುಕೇಷನ್ನು ಸೀಟ್ ಸಿಕ್ಬಿಟ್ಟಿದೆ, ಬೇರೆ ಊರಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದೆ, ಓದಿಸ್ಲಿಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು, ಮಕ್ಕಳಿಗೆ ಫೀಸ್ ಬೇಕಿತ್ತು ಅಂತ ಸಾಲಗಳಿಗೆ ಬರ್ತಾರೆ. ಇನ್ನು ಮದುವೆ ಸೆಟ್ ಆಗಿಬಿಟ್ಟಿದೆ, ಸ್ವಲ್ಪ ಮದುವೆಗೆ ದುಡ್ಡು ಬೇಕಾಗಿತ್ತು, ಕೊಡ್ತೀನಿ ಅಂತಾರೆ. ಅಪಾರ್ಟ್ಮೆಂಟ್ ತಗೊತಿದ್ದೆ, ಏನೋ ಸ್ವಲ್ಪ ಹೆಲ್ಪ್ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತಪ್ಪ, ತೀರಿಸ್ತೀನಿ, ಇಂಟ್ರೆಸ್ಟಿಗೆ ಬೇಕಿದ್ರೆ ಕೊಡ್ತೀನಿ ಅಂತಂದ್ಬಿಟ್ಟು ನಿಮ್ಮ ಹತ್ರ ಬಂದುಬಿಡ್ತಾರೆ. ಅರ್ಥ ಆಯ್ತಾ? ನೋಡಿ, ಎಸ್ಪೆಷಲಿ ನೀವು ಸಾಲ ಕೊಡುವಾಗ ಅವರಿಗೆ ಅವ್ರದ್ದು ಯಾವುದನ್ನು ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಅವರಿಗೆ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಅವರು ನಿಮ್ಮ ಸಾಲ ತೀರಿಸ್ತಾರೆ ನಿಮಗೆ. ಅವ್ರಿಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಏನಾದರೂ ಬಂದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಸಾಲ ವಾಪಸ್ ಬರೋದೇ ಇಲ್ಲ. ಮರ್ತ್ಕೊಂಬಿಡಿ ಸಾಲನ. ಕೊಟ್ಟಿರೋ ಸಾಲ ಬರೋದಿಲ್ಲ. ಇಸ್ಕೊಂಡಿರೋರ್ಗೂ ದರಿದ್ರ ಬರುತ್ತೆ, ಕೊಟ್ಟಿರೋರ್ಗೂ ದರಿದ್ರ ಬಂದೇ ಬರುತ್ತೆ. ಯಾಕೆಂದರೆ ಅವ್ರಿಗಾಗಲೆಲ್ಲ ಫೋನ್ ಮಾಡ್ತಿರ್ತೀರ, ನಾಳೆ ಕೊಡ್ತೀನಿ, ಇಂಟ್ರೆಸ್ಟ್ ಕೊಡ್ತಿದ್ದೀನಲ್ಲ, ಕೊಡ್ತೀನಿ ಅಂತ ಅವರು ಕೊಡೋದೇ ಇಲ್ಲ ನಿಮಗೆ. ಎಲ್ಲೋ ಕೊಟ್ಟರು ಒಂದು 10%, 20%, 30% ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ದುಡ್ಡು ಫುಲ್ಲು ವಾಪಸ್ ಬರಲ್ಲ. ಆವಾಗ ನಿಷ್ಠೂರುಗಳು ಆಗ್ತೀರ, ಮನಸ್ತಾಪಗಳು ಬರುತ್ತೆ, ಶತ್ರುಗಳಾಗ್ಬಿಡ್ತಾರೆ. ಸುಮ್ಮನೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಲ್ದಾಟಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಸಾಲ ಕೊಡುವಾಗ ತುಂಬ ಎಚ್ಚರದಿಂದ ಕೊಡಿ. ಅರ್ಥ ಆಯ್ತಾ? 1. 2ನೇದು, ಎಸ್ಪೆಷಲಿ ಈ ಸಾಲ ಬೇರೆಯವರಿಗೆ ಕೊಟ್ಟರೆ ಅದು ವಾಪಸ್ ಬರಲಿಲ್ಲ ಅಂದರೂ ನಾನು ತಡ್ಕೊಂತೀನಿ, ಪರವಾಗಿಲ್ಲ ಅನ್ನೋಂಗಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸಾಲ ಕೊಟ್ಬಿಡಿ. 1. ಅದಕ್ಕಿನ್ನ ದಾನ ಧರ್ಮಗಳು ಮಾಡಿ. ಕಷ್ಟದಲ್ಲಿರೋರಿಗೆ, ಬಡವರಿಗೆ, ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ, ಮತ್ತು ಆಸ್ಪತ್ರೆಗೆ, ಏನೋ ಅನಾರೋಗ್ಯದ ಸಮಸ್ಯೆ ಬಂದಿದೆ, ಆಸ್ಪತ್ರೆಗೆ ಸಮಸ್ಯೆ ಇದೆ ಅಂಥವ್ರಿಗೆ ದಾನ ಮಾಡಿ. ಕಷ್ಟದಲ್ಲಿದ್ದಾರೆ, ರೇಷನ್ ಕೊಡಿಸಿ ದಾನ ಮಾಡಿ. ಪ್ರಾಣಿ, ಪಶು, ಪಕ್ಷಿಗಳಿಗೆ ಒಂದು ದಾನ ಧರ್ಮಗಳು ಮಾಡಿ, ಊಟದ ಮುಖಾಂತರ ಕಾಳು ಅವು ಇವು ಎಲ್ಲ ಹಾಕ್ಬಿಟ್ಟು. ಅದು ಬಿಟ್ಟು ಸುಮ್ಮನೆ ಸಾಲುಗಳು ಕೊಟ್ಟುಬಿಟ್ರೆ ಈ ಕಲಿಯುಗದಲ್ಲಿ ಇವತ್ತು ಹೆಂಗಿದೆ ಅಂದರೆ ಪರಿಸ್ಥಿತಿ,
100ಕ್ಕೆ ಹೇಳ್ತಾ ಇರೋದು, ಒಂದು 70% ಆಫ್ ದಿ ಪೀಪಲ್ಸ್ 100ಕ್ಕೆ ಇವತ್ತು ಗಂಡನ್ನೇ ನಂಬಂಗಿಲ್ಲ, ಹೆಂಡ್ತಿನೇ ನಂಬಂಗಿಲ್ಲ, ಮಕ್ಕಳೇ ನಂಬಂಗಿಲ್ಲ, ಇನ್ನು ಸೊಸೆ ಅಳಿಯನ್ನಂತೂ ನಂಬಂಗೇ ಇಲ್ಲ, ಅತ್ತೆ ಮಾವನ್ನಂತೂ ನಂಬಂಗೇ ಇಲ್ಲ. ಇಂಥ ಕಾಲದಲ್ಲಿ ನೀವು ನನ್ನ ಫ್ರೆಂಡು, ನಮ್ಮ ಸ್ನೇಹಿತರು, ನಮ್ಮ ಕೊಲೀಗ್ಸು, ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ರು ಅಂತಂದ್ಬಿಟ್ಟು, ರಿಲೇಟಿವ್ಸು ಅಂತಂದ್ಬಿಟ್ಟು ಕೊಟ್ಬಿಟ್ರೆ ದುಡ್ಡು, ಖಂಡಿತವಾಗ್ಲೂ ಉಂಡೇನಾಮ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸೊ ಹಿಂಗಾಗಿ ಸಾಲ ಕೊಡಬೇಕಾದ್ರೆ, ಇಸ್ಕೊಬೇಕಾದ್ರೆ ಹುಷಾರ್. ಇಸ್ಕೊಂಡಿರೋರು ಖಂಡಿತವಾಗ್ಲೂ ವಾಪಸ್ ಕೊಡೋಕ್ಕಾಗೋದೇ ಇಲ್ಲ ಆ ಮನೆಗಳು ಬಂದರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.